ನಾನು ಇಷ್ಟು ದಿನ ಯಾವ ವಿಷಯವಾಗಿ ಭಯಪಟ್ಟಿದ್ದೆನೋ ಈಗ ಅದೇ ಸಂಭವಿಸಿ ಬಿಟ್ಟಿದೆ. ಅಶ್ವಿನ್ ಇಲ್ಲಿಯವರೆಗೆ ಶೀತಲಾಳನ್ನು ಯಾವ ವಜ್ರಮುಷ್ಟಿಯಿಂದ ಪಾರು ಮಾಡಿ ತನ್ನ ಬಾಳಿನಲ್ಲಿ ಜೊತೆಗಾತಿಯಾಗಿ ಕರೆದುಕೊಂಡು ಬರಬೇಕು ಎಂದು ಭಾವಿಸಿದ್ದನೋ ಆ ಎಲ್ಲ ವಿಪತ್ತುಗಳು ಅವನ ಸ್ವಂತ ಕುಟುಂಬದ ಸದಸ್ಯರಿಂದಲೇ ಶುರುವಾಗಿದ್ದವು. ಈ ಸಮಾಜವು ಯಾರನ್ನಾದರೂ ತನ್ನದೇ ಆದ ರೀತಿಯಲ್ಲಿ ನಿರ್ಣಯಿಸಿದಾಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವ ವರ್ಷಗಳಷ್ಟು ಹಳೆಯದಾದ ಮೃತದೇಹಗಳನ್ನೇ ಅಗೆದು ಹಾಕಲಾಗುತ್ತದೆ. ಇನ್ನು ಶೀತಲ್ ಯಾವ ಲೆಕ್ಕ ಅನಿಸಿತು ಆ ಕ್ಷಣ ಅವನಿಗೆ. ತನ್ನದೇ ಸಂಕೋಲೆಗಳನ್ನು ಎಲ್ಲರ ಕೈಗಳಿಗೂ ತೊಡಿಸಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟು ಆಳುತ್ತಿರುವ ಆ ಸಮಾಜ ಎನ್ನುವ ಆ ಅಜಾನುಬಾಹು ವ್ಯವಸ್ಥೆಯ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಆ ಕ್ಷಣ ಅವನಿಗೆ. ಶೀತಲ್ ಅಳು ನಿಂತಿರಲೇ ಇಲ್ಲ. ಈ 2 ದಿನಗಳಲ್ಲಿ ಅವಳು ಬಹಳಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದಳು. ಉಸಿರುಗಟ್ಟಿಸುವ ಸ್ಥಿತಿಯನ್ನು ಅನುಭವಿಸಿದ್ದಳು. ಈ ಸಮಯದಲ್ಲಿ ಅಶ್ವಿನ್ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಅವಳ ಉಸಿರುಗಟ್ಟುವ ಸ್ಥಿತಿ ಅದೇ ರೀತಿಯಾಗಿ ಸಾಗುತ್ತಲೇ ಇರುತ್ತಿತ್ತು. ಮಾಂತ್ರಿಕನ ಪ್ರಾಣ ಪಂಜರದ ಗಿಳಿಯಲ್ಲಿ ಇರುವಂತೆ ಒಂದು ರೀತಿಯಲ್ಲಿ ಶೀತಲ್ ಭವಿಷ್ಯ ಅಶ್ವಿನ್ ಕೈಯಲ್ಲಿ ಇತ್ತು. ಪ್ರೀತಿ ಮಾಡುವ ಸಮಯದಲ್ಲಿ ಈ ರೀತಿಯ ಅಪಮಾನಗಳು ಹೊಸದಲ್ಲ. ಅದೆಷ್ಟೋ ಪ್ರೀತಿಯ ವಿಷಯಗಳಲ್ಲಿ ಮರ್ಯಾದಾ ಹತ್ಯೆಗಳು ಸಂಭವಿಸುವುದು ಸಹ ಇದೆ. ಇದೆಲ್ಲವನ್ನು ಕಾರಣವಾಗಿ ಮುಂದಿಟ್ಟು ಪ್ರೀತಿಯನ್ನು ಅಂತ್ಯ ಮಾಡಿಕೊಂಡು ತಾವು ಪ್ರೀತಿಸಿದವರನ್ನು ಬಿಟ್ಟು ಹೋಗುವುದು ತುಂಬ ಸಣ್ಣ ವಿಷಯ. ಅಂಥ ಸಮಯ ಬಂದಾಗಲೆಲ್ಲ ತಾನು ಶೀತಲ್ ಜೊತೆ ನಿಲ್ಲಬೇಕು ಎಂದು ನಿರ್ಧರಿಸಿಯೇ ಅವಳಲ್ಲಿ ಅವನು ಪ್ರೀತಿಯ ನಿವೇದನೆಯನ್ನು ಇಟ್ಟಿದ್ದನು. ಆದರೆ ಇಲ್ಲಿ ಅವಳ ಅವಮಾನ ಅವನ ಹೆತ್ತವರಿಂದಲೇ ನಡೆದು ಹೋಗಿತ್ತು. ಕೇವಲ 2 ದಿನಗಳಲ್ಲಿ ಈ ಸಮಾಜದ ಬಹುತೇಕ ಕಟ್ಟುಪಾಡುಗಳು ಶೀತಲಾಳನ್ನು ಬ್ರೇಕ್ ಮಾಡಿಬಿಟ್ಟಿದ್ದವು. ಪ್ರೀತಿಸುವುದು ಎಷ್ಟು ಸುಲಭವೋ ಅದಕ್ಕೆ ಹೆಸರಿಟ್ಟು ಸಮಾಜದಲ್ಲಿ ಅದನ್ನು ಗುರುತಿಸಿಕೊಳ್ಳುವುದು ಅಷ್ಟೇ ಕಷ್ಟ. ಶೀತಲಾಳಿಗೆ ತನ್ನ ಎದೆಯ ಆಸರೆ ಕೊಟ್ಟವನು ಇಷ್ಟೊತ್ತು ತನ್ನದೇ ಆಲೋಚನಾ ಲಹರಿಯಲ್ಲಿ ಕಳೆದು ಹೋಗಿದ್ದನು ಅಶ್ವಿನ್. ಶೀತಲಾಳನ್ನು ತನ್ನ ಮನ ಹಗುರವಾಗುವವರೆಗೂ ಅಳಲು ಬಿಟ್ಟು ಅವಳ ಅಳು ಕಡಿಮೆಯಾಗಿ ಬಿಕ್ಕುತ್ತಾ ಇದ್ದವಳನ್ನು ದೂರ ಸರಿಸಿ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದವನು, ಹೇ ಶೀತು, ಅಳಬೇಡ. ಇಲ್ಲಿವರೆಗೂ ನೀನು ಹತ್ತಿದ್ದು ಸಾಕು. ಈಗ ಅಳಬೇಡ. ನಾನೀಗ ಯಾರನ್ನು ನಿನ್ನ ಬಳಿಗೆ ಬರೋಕ್ಕೆ ಬಿಡೋದಿಲ್ಲ. ನಿನ್ನ ಆಫೀಸಲ್ಲಿ ಯಾರ್ಯಾರು ನಿನ್ನ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡಿ ನಿನ್ನನ್ನು ತಪ್ಪಾಗಿ ಭಾವಿಸಿರುವರೋ ಅವರ ಬಳಿಯೆಲ್ಲ ಸ್ವತಃ ನಾನೇ ಹೋಗಿ ಹೇಳ್ತೀನಿ, ನನ್ನ ಹುಡುಗಿ ಪುಟಕ್ಕಿಟ್ ಚಿನ್ನ ಅಂತ. ಇನ್ನೊಮ್ಮೆ ಅವರು ಎಂದು ನಿನ್ನ ಬಗ್ಗೆ ಕೆಟ್ಟ ಆಲೋಚನೆ ಕೂಡ ಮಾಡಬಾರ್ದು. ನಾನು ನನ್ನ ತಾಯಿ ಜೊತೆ ಕೂಡ ಮಾತಾಡ್ತೀನಿ. ಈಗಾಗಲೇ ನಾನು ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೆ. ಅವರು ಬೇರೆಯದೇ ರೀತಿಯಲ್ಲಿ ಅರ್ಥೈಸಿಕೊಂಡಿರೋ ಹಾಗಿದೆ. ಅವ್ರು ಮಾಡಿದ್ದು ತಪ್ಪು. ಅವ್ರ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಅವರ ಆಲೋಚನೆಗಳು ತಪ್ಪು ಅಂತ ನಾನು ಅವ್ರಿಗೆ ಮನವರಿಕೆ ಮಾಡಿಸ್ತೀನಿ ಅಂತ ಹೇಳಿದನು. ಶೀತಲ್ ಅಳುತ್ತಾ ಅವನ ಮುಖವನ್ನೇ ನೋಡಿದವಳು, ನಿನ್ನ ತಾಯಿ ನಿನ್ನ ಮಾತುಗಳನ್ನ ಕೇಳಲ್ಲ. ಅವರು ಒಪ್ಪೋದು ಇಲ್ಲ. ಅವ್ರು ಮಾತ್ರ ಅಲ್ಲ, ಯಾರೂ ಸಹ ನಮ್ಮಿಬ್ರು ಪ್ರೀತಿನ ಒಪ್ಪೋದಿಲ್ಲ ಅಂದಳು. ಒಪ್ಪೋದಿಲ್ಲ ನಿಜ, ಆದರೆ ಅವರ ತಪ್ಪು ತಿಳುವಳಿಕೆಯನ್ನು ಅವರಿಗೆ ಮನವರಿಕೆ ಮಾಡಿಸ್ಬೇಕು. ನೀನು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರ ಮಾತನ್ನ ಯಾಕೆ ಕೇಳಬೇಕು? ನಾವು ಶಿಕ್ಷೆನ ಅನುಭವಿಸ್ಬೇಕಾ? ಇಲ್ಲ, ಯಾರಿಗೂ ನಮಗೆ ಏನನ್ನು ಹೇಳೋ ಹಕ್ಕಿಲ್ಲ. ಈ ಸಮಾಜವೇ ಆಗಲಿ, ನನ್ನ ಹೆತ್ತವರೇ ಆಗಲಿ ನಮ್ಮ ಪ್ರೀತಿನ ಒಪ್ತಾರೆಯೋ ಇಲ್ವೋ, ನನಗೆ ನೀನು, ನಿನಗೆ ನಾನು, ನಾವು ಪರಸ್ಪರ ಒಬ್ಬರಿಗೊಬ್ಬರು ಇರ್ತೀವಿ. ಅರ್ಥ ಆಯ್ತಾ? ಅವಳ ಮುಂದೆ ನಿಂತು ಹೇಳಿದ. ಮತ್ತೆ ನಿನ್ನ ಮದುವೆ ಅದ್ರ ಬಗ್ಗೆ ಏನು? ನನ್ನ ಹತ್ರ ತುಂಬ ಸಮಯ ಇಲ್ಲ. ನೀನು ನನಗೆ ಯಾಕೆ ಹೇಳಲಿಲ್ಲ? ನನ್ನಿಂದ ಈ ವಿಷಯ ಯಾಕೆ ಮುಚ್ಚಿಟ್ಟೆ? ಕಣ್ಣೆರೆಸಿಕೊಳ್ಳುತ್ತಾ ಕೇಳಿದಳು. ನಾನು ಈ ಮದುವೆ ಆಗ್ತೀನಿ ಅಂತ ನಿನಗನ್ಸುತ್ತಾ? ಸತ್ಯ ಏನು ಅಂತ ನಿನಗೂ ಕೂಡ ಗೊತ್ತಿದ್ದು ಕೂಡ ಇಷ್ಟೊಂದು ನೋವು ಪಟ್ಕೋತಾ ಇದೆಯಲ್ಲ. ನನ್ನ ಮಾತು ಕೇಳು, ಮೊದಲು ಅಳೋದನ್ನು ನಿಲ್ಲಿಸು. ದೀನನಾಗಿ ಅವಳತ್ತ ನೋಡಿದ. ಶೀತಲ್ ಮತ್ತೊಮ್ಮೆ ಅಶ್ವಿನ್ ಎದೆಗೆ ಒರಗಿದವಳು. ನನ್ನ ಅಪ್ಪ ಅಮ್ಮನ ಬಗ್ಗೆ ಆಡೋ ಕೆಟ್ಟ ಮಾತುಗಳು ನನಗೆ ತುಂಬ ನೋವು ಕೊಡುತ್ತೆ. ಅವರು ತುಂಬ ಒಳ್ಳೆಯವರು. ನಾನು ನಿನ್ನ ಪ್ರೀತಿ ಮಾಡಿದ್ದೀನಿ. ನನ್ನ ತಪ್ಪಿಗೆ ಅವ್ರ ಬಗ್ಗೆ ಕೆಟ್ಟ ಮಾತುಗಳು ಬರೋದು ನನಗಿಷ್ಟ ಇಲ್ಲ ಎಂದಳು. ನೋಡು, ನಾನು ನಿನಗೆ ಹೇಳ್ತಾ ಇದ್ದೀನಿ, ಅದು ಯಾರ ತಪ್ಪು ಅಲ್ಲ.
ನಿಂದೂ ಅಲ್ಲ, ನಂದೂ ಅಲ್ಲ, ಅವ್ರವ್ರ ಯೋಚನೆಗಳ್ದು, ಬೇರೇನೂ ಅಲ್ಲ. ಆದರೆ ನನಗೊಂದು ಅವಕಾಶ ಕೊಡು, ನನ್ನನ್ನು ನಂಬು, ನಾನು ಎಲ್ಲವನ್ನ ಸರಿ ಮಾಡ್ತೀನಿ. ಈಗ ನಾನು ಬಂದಿದ್ದೀನಿ ಅಲ್ವಾ, ನಿನಗಾಗಲಿ ನಿಮ್ಮ ಅಪ್ಪ ಅಮ್ಮನಿಗಾಗಲಿ ಯಾರೂ ಸಹ ಒಂದು ಮಾತನ್ನಾಡೋಕ್ಕೆ ನಾನು ಬಿಡೋದಿಲ್ಲ. ಅವಳ ತಲೆ ಸವರಿದ. ಅಶ್ವಿನ್ ಸುಮಾರು 1 ಗಂಟೆಗಳ ಕಾಲ ಶೀತಲಾಳನ್ನು ಸಮಾಧಾನಿಸುತ್ತಲೇ ಇದ್ದ. ಅವಳು ಸ್ವಲ್ಪ ಸಮಾಧಾನಗೊಂಡ ಮೇಲೆ ಅವನು ಅವಳೊಟ್ಟಿಗೆ ಸ್ವಲ್ಪ ಸಮಯ ಕಳೆದನು. ಈ 2 ದಿನಗಳ ಅಗಲುವಿಕೆ ಆ ಪ್ರೇಮಿಗಳಲ್ಲಿ ಯುಗಗಳ ಅಂತರವನ್ನೇ ಸೃಷ್ಟಿಸಿಬಿಟ್ಟಿತ್ತು. ಸಿಕ್ಕ ಅಲ್ಪ ಸಮಯವನ್ನು ಅವಳೊಟ್ಟಿಗೆ ಖುಷಿಯಿಂದ ಕಳೆಯುವ ಅವನ ಆಸೆ ಕೊನೆಗೂ ಈಡೇರಿತ್ತು. ಕಾರು ಏರಿದವರು ಅವರವರು ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ನೆನಪಿಸಿಕೊಂಡು ಮೌನವಾಗಿ ಕುಳಿತರು. ಶೀತಲಾಳನ್ನು ಅವಳ ಮನೆಯ ರೋಡಲ್ಲಿ ಬಿಟ್ಟು ಅಲ್ಲಿಂದ ಕಾರನ್ನು ಮುನ್ನಡೆಸುವುದವನ ಮುಖದಲ್ಲಿ ಉದ್ವಿಗ್ನತೆ ಮತ್ತು ಕೋಪ ಮನೆ ಮಾಡಿತ್ತು. ಮನೆಯಲ್ಲಿ ಎಲ್ಲರೂ ಊಟ ಮುಗಿಸಿದವರು ತಮ್ಮ ತಮ್ಮ ಕೋಣೆ ಸೇರಿಕೊಂಡರು. ಆದರೆ ಅಶ್ವಿನ್ ತನ್ನ ರೂಮಿಗೆ ಹೋಗದೆ ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತಿದ್ದ ತನ್ನ ತಾಯಿ ಸುಮಂಗಲ ಬಳಿಗೆ ಬಂದಿದ್ದನು. ತಾತ ಇನ್ನು ತಮ್ಮ ಕೋಣೆಗೆ ಹೋಗದೇ ಇರುವುದನ್ನು ಗಮನಿಸಿದವನು ತಾಯಿಯ ಬಳಿ ಬಂದು, ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದು ಮೆಲ್ಲಗೆ ಉಸಿರಿದನು. ಮಗನ ಮುಖ ನೋಡಿದ ಸುಮಂಗಲರಿಗೆ ಎಲ್ಲವೂ ಅರ್ಥವಾಗಿತ್ತು. ಏನು ಎನ್ನುತ್ತಿರುವಾಗಲೇ ದೇವಿಶಂಕರ್ ತಮ್ಮ ಕೋಣೆಗೆ ಹೋಗುತ್ತಿರುವುದನ್ನು ಇಬ್ಬರೂ ಗಮನಿಸಿದರು. ನೀವು ಶೀತಲಾಳನ್ನ ಭೇಟಿಯಾಗಿದ್ರಾ? ಕೋಪವನ್ನು ಅದುಮಿಟ್ಟು ಶಾಂತವಾಗಿ ಕೇಳಿದನು. ಹೌದು ಎಂದರು ಸುಮಂಗಲ ತಣ್ಣನೆಯ ಸ್ವರದಲ್ಲಿ. ನಾಳೆ ನಾನು ಅವಳನ್ನ ಮದುವೆ ಮಾಡಿಕೊಂಡು ಈ ಮನೆ ಕರ್ಕೊಂಡು ಬಂದರೆ ಆಗ ಅವಳು ನಿಮ್ಮ ಸೊಸೆ ಆಗ್ತಾಳೆ. ಆ ಸಮಯದಲ್ಲಿ ನೀವೀಗ ಅವಳ ಮೇಲೆ ಹೊರಿಸಿರೋ ಆಪಾದನೆಗಳು ನಿಮಗೆ ಸರಿ ಅನ್ಸುತ್ತಾ? ತಾಯಿಯನ್ನೇ ನೋಡುತ್ತಾ ಕೇಳಿದ. ಆ ಹುಡುಗಿ ಯಾವತ್ತಿಗೂ ನನ್ನ ಸೊಸೆ ಆಗ್ಲಾರಳು. ಈ ಕುಟುಂಬಕ್ಕೆ ಸೊಸೆ ಆಗೋ ಯಾವ ಅರ್ಹತೆನೂ ಅವಳಲ್ಲಿಲ್ಲ. ಮಗನನ್ನೇ ನೋಡುತ್ತಾ ಹೇಳಿದರು. ಅವಳು ಈ ಮನೆ ಸೊಸೆ ಆಗಲಿಲ್ಲ ಅಂದರೆ ಈ ಮನೆಗೆ ಇನ್ಯಾರೂ ಸೊಸೆಯಾಗಿ ಬರೋದಿಲ್ಲ. ಮಗನ ಮಾತುಗಳು ಸುಮಂಗಲರಿಗೆ ಕೋಪ ತರಿಸಿದ್ದವು. ನೀನ್ ತಾಯಿ ಜೊತೆ ಹೀಗೆ ಮಾತಾಡೋದಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಆದಷ್ಟು ದನಿಯನ್ನು ತಗ್ಗಿಸಿ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದರು. ತಾಯಿಯ ಮಾತುಗಳು ಅಶ್ವಿನ್ ಮನವನ್ನು ನೋಯಿಸಿದ್ದವು. ಕೋಪ ಮಿಶ್ರಿತ ಅಳುಭಾವನೆಯಲ್ಲಿ ತಾಯಿಯತ್ತ ನೋಡುತ್ತಾ, ನೀವು ಮಾಡಿದ ತಪ್ಪು ಅಮ್ಮ. ಅದು ಅವಳು ಕೆಲಸ ಮಾಡೋ ಆಫೀಸ್. ನೀವಲ್ಲಿ ಹೋಗಿ ಜಗಳ ಮಾಡಬಾರ್ದಿತ್ತು. ಇದರಿಂದ ಅವಳ ಮರ್ಯಾದೆ ಏನಾಗಿದೆ ಅನ್ನೋ ಯೋಚನೆ ಇದೆಯಾ ನಿಮಗೆ ಎಂದು ಕೇಳಿದನು. ನಿಶ್ಚಯ ಆಗಿರೋ ಮದುವೆನ ಮುರಿಯೋ ಮಾತಾಡ್ತೀಯ? ಮದುವೆ ಇನ್ನೊಂದು ವಾರ ಇದೆ ಅನ್ನುವಾಗ ಇನ್ನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಂತ ಹೇಳ್ತೀಯ. ಇದರಿಂದ ನಮ್ಮ ಮರ್ಯಾದೆ ಏನಾಗುತ್ತೆ ಅನ್ನೋ ಕಲ್ಪನೆ ಇದೆಯಾ ನಿನಗೆ? ಹುಬ್ಬುಗಂಟಿಕ್ಕಿ ಕೇಳಿದರು. ನಿಮಗೆ ಮೊದಲೇ ಗೊತ್ತಿತ್ತು ಅಮ್ಮ, ನನಗೆ ಭಾವನನ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ. ನಿಮಗೆ ಮಾತ್ರ ಅಲ್ಲ, ಈ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಈ ವಿಷಯ ತಿಳಿದಿತ್ತು. ಅವನ ಹುಬ್ಬುಗಳು ಸಹ ಗಂಟಾದವು. ಹಾಗಿದ್ಮೇಲೆ ನೀನ್ಯಾಕೆ ಇಷ್ಟು ದಿನ ಮೌನವಾಗಿದ್ದೆ? ಅಂದೇ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕಿತ್ತು. ತಾರ್ಕಿಕ ಪ್ರಶ್ನೆ ಮುಂದಿಟ್ಟರು. ಯಾಕೆ ಅಂದರೆ ನಾನು ನಿಮ್ಮೆಲ್ಲರೂ ಸಂತೋಷದ ಬಗ್ಗೆ ಯೋಚಿಸ್ತಾ ಇದ್ದೆ. ಆದರೆ ಈಗ ಆ ಯೋಚನೆ ಇಲ್ಲ. ನಾನು ಪ್ರಾಣ ಬೇಕಿದ್ರೆ ಬಿಡ್ತೀನಿ, ಆದರೆ ಈ ಮದುವೆ ಆಗಲ್ಲ, ದೃಢವಾಗಿ ಹೇಳಿದ. ಅವನ ಮಾತುಗಳನ್ನು ಕೇಳಿದ ಸುಮಂಗಲ ಕೋಪ ತಾರಕಕ್ಕೆ ಏರಿತ್ತು. ಅಶ್ವಿನ್ ಎಂದವರು ಮೊದಲ ಬಾರಿಗೆ ಮಗನ ಮೇಲೆ ಕೈ ಎತ್ತಿದ್ದರು. ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನಿಂತವನ ನೋಡಿ ಎತ್ತಿದ್ದ ಕೈಗಳು ನಿಧಾನಕ್ಕೆ ಕೆಳಗಿಳಿದವು. ಆ ಹುಡುಗಿ ನಿನ್ ಮನಸ್ಸನ್ನ ಹಾಳು ಮಾಡಿದ್ದಾಳೆ. ಅವಳು ಈ ಮನೆ ಸೊಸೆನೂ ಆಗಲ್ಲ, ನಿನಗೆ ಹೆಂಡತಿನೂ ಆಗಿ ಬರೋದಿಲ್ಲ, ದನಿ ಎತ್ತರಿಸಿ ಹೇಳಿದರು. ಅಮ್ಮ, ನೀವೊಂದು ಹೆಣ್ಣಾಗಿ ಅವಳ ಬಗ್ಗೆ ಈ ರೀತಿ ತಪ್ಪಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ನೀವು ನೇರವಾಗಿ ಅವಳ ವ್ಯಕ್ತಿತ್ವನ ಕೇವಲ ಮಾಡ್ತಾ ಇದ್ದೀರಿ. ಒಂದು ಹೆಣ್ಣಿಗೆ ಕ್ಯಾರೆಕ್ಟರ್ ಎಷ್ಟು ಮುಖ್ಯ ಅನ್ನೋದನ್ನ ನಾನು ನಿಮಗೆ ತಿಳಿಸಿ ಹೇಳೋ ಅಗತ್ಯ ಇಲ್ಲ ಅಮ್ಮ ಎಂದನು. ನಾನು ಕೇವಲ ಹೆಣ್ಣಲ್ಲ, ನಾನು ತಾಯಿ, ಹೆಂಡತಿ, ಸೊಸೆ. ನಾನು ಈ ಮನೆಗೆ ಬಂದಾಗಿಂದ ಈ ಮನೆ ಘನತೆಯನ್ನ ಕಾಪಾಡ್ಕೊಂಡಿದ್ದೀನಿ. ಈಗ ಆ ಹುಡುಗಿನ ತಂದ್ಕೊಂಡು ಮನೆ ಗೌರವನ ಮಣ್ಪಾಲ್ ಮಾಡ್ಲಾ ಕೇಳಿದರು. ಅವಳು ನೀವು ಅಂದ್ಕೊಂಡ ಹಾಗಲ್ಲ ಅಮ್ಮ. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ನನಗಿಂತ ಹೆಚ್ಚಾಗಿ ಇನ್ನೂ ಹೇಳ್ಬೇಕು ಅಂದರೆ ನಿಮ್ಮನ್ನ ಪ್ರೀತಿಸೋ ಒಂದು ಪಟ್ಟು ಜಾಸ್ತಿನೇ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ.
ಅವನ ದನಿ ಗಡುಸಾಗಿತ್ತು. ಅಶ್ವಿನ್ನ ಮಾತುಗಳು ಸುಮಂಗಲರನ್ನು ನೋಯಿಸಿದ್ದವು. ಅವರ ಕಣ್ಣುಗಳಲ್ಲಿ ನೀರುಗಳು ಹರಿದವು. ಇದು ಬೇಕಾಗಿತ್ತು ನನಗೆ. ನಾನು ನಿನ್ನ ಹೆತ್ತು ಹೊತ್ತು ಸಾಕ್ದೆ. ನಾನು ನಿನಗೋಸ್ಕರ ಹಗಲಿರುಳು ಕಷ್ಟಪಟ್ಟೆ. ಆದರೆ ಈಗ 4 ದಿನಗಳಲ್ಲಿ ಹುಟ್ಟಿದ ಆ ಪ್ರೀತಿಗೆ ನಿನ್ನ ತಾಯಿ ಪ್ರೀತಿ ಸಮ ಅಲ್ಲ ಅಂತ ಹೇಳ್ತಾ ಇದೀಯಾ? ಇವತ್ತು ನಿನ್ನ ಪಾಲಿಗೆ ನಿನ್ನ ತಾಯಿ ಸತ್ತೋದ್ಲು ಅಂದ್ಕೋ, ಬಿಕ್ಕಿದರು. ಅಶ್ವಿನ್ ತಕ್ಷಣ ಅಮ್ಮನ ಕೈಗಳನ್ನು ಹಿಡಿದುಕೊಂಡು ಅಳುತ್ತಾ, ಅಮ್ಮ, ಅಮ್ಮ ಕ್ಷಮ್ಸಮ್ಮ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಇನ್ನೇನನ್ನು ಹೇಳಲ್ಲ, ನಿಜವಾಗ್ಲು ಎಂದ. ಕಣ್ಣೀರನ್ನು ಒರೆಸಿಕೊಂಡ ಸುಮಂಗಲ ಮುಖ ತಿರುಗಿಸಿ ಬಿಕ್ಕುತ್ತಾ ನಿಂತರು. ಮಗನ ಪ್ರೀತಿಯನ್ನು ಒಪ್ಪದ ತಾಯಿ ಕಣ್ಣೀರಿನ ಮೂಲಕ ಅವನನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು. ಅಶ್ವಿನ್ ಸುಮಂಗಲರ ಮುಂದೆ ಮೊಣಕಾಲುಗಳನ್ನು ಊರಿ ಕುಳಿತನು. ಅವರ ಕೈಗಳನ್ನು ಹಿಡಿದುಕೊಂಡು, ನಾನು ಇಲ್ಲಿವರೆಗೂ ನಿಮ್ಮಿಂದ ಏನನ್ನೂ ಕೇಳಿಲ್ಲ. ನಾನು ಮತ್ತೆ ನಿಮಗೆ ಏನನ್ನೂ ಹೇಳೋದಿಲ್ಲ ಅನ್ನೋ ಭರವಸೆ ಕೊಡ್ತೀನಿ. ಆದರೆ ಅಮ್ಮ, ಶೀತಲ್ ಅಮ್ಮ, ನಾನು ಅವಳನ್ನ ನನ್ನ ಹೃದಯ ಮತ್ತು ಮನಸ್ಸಿಂದ ತೆಗೆದುಹಾಕೋಕೆ ಸಾಧ್ಯ ಇಲ್ಲ ಅಮ್ಮ. ನೀವು ಅಂದ್ಕೊಳ್ಬಹುದು ನನ್ನ ಪ್ರೀತಿ ಸುಳ್ಳು ಅಂತ. ಆದರೆ ನಿಜವಾಗ್ಲೂ ಅಮ್ಮ, ನಾನು ಅವಳಿಂದ ದೂರ ಇರೋಕೆ ತುಂಬ ಪ್ರಯತ್ನ ಪಟ್ಟಿದ್ದೆ. ಆದರೆ ಅದು ನನ್ನಿಂದ ಸಾಧ್ಯ ಆಗಲಿಲ್ಲ. ಆದರೆ ಈಗ ನಾನು ಹಿಂದೆ ಸರಿಯೋಕ್ಕಾಗದಷ್ಟು ಮುಂದಕ್ಕೆ ಬಂದುಬಿಟ್ಟಿದ್ದೀನಿ. ಅವಳ ನಂಬಿಕೆನ ಕಳ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮ. ಅವಳು ತುಂಬ ನೊಂದ್ಕೋತಾಳೆ ಅಮ್ಮ. ನಾನು ಯಾವಾಗಲೂ ಅವಳೊಳಗೆ ಏನೋ ಒಂದು ಶೂನ್ಯವನ್ನು ನೋಡ್ತಾನೇ ಇದ್ದೆ. ಈಗ ನಾನು ಅವಳ ಕೈ ಬಿಟ್ಟರೆ ಹೇಗೆ, ನೀವೇ ಯೋಚನೆ ಮಾಡಿ ಅಮ್ಮ ಎಂದು ಬೇಡಿಕೊಂಡನು. ನೀನು ಅಂದರೆ ನನಗೆ ಹೆಮ್ಮೆ ಅಶ್ವಿನ್. ನಮ್ಮ ಪಾಲನೆಯಲ್ಲಿ ನೀನು ನಿನ್ನ ಸ್ವಂತ ಸಂತೋಷ ಮತ್ತು ನಮ್ಮ ಸಂತೋಷವನ್ನು ಪ್ರತ್ಯೇಕವಾಗಿ ತೂಗೋಕೆ ಪ್ರಾರಂಭಿಸಿದ್ದು ನನಗೆ ಸರಿ ಅಂತ ಕಾಣಿಸ್ತಾ ಇಲ್ಲ. ನಾನು ನಿನಗೆ ಸ್ವಾರ್ಥಿ ಅಂತ ಕಾಣಿಸಬಹುದು, ಆದರೆ ನಾನು ನನ್ನ ಕುಟುಂಬದ ಗೌರವ ಮತ್ತು ಘನತೆಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದೀನಿ. ಈ ಪ್ರಯತ್ನದಲ್ಲಿ ನಾನು ನನ್ನನ್ನು ತ್ಯಾಗ ಮಾಡಬೇಕಾದ್ರೆ ಅದಕ್ಕೂ ನಾನು ಸಿದ್ಧ ಎಂದು ತುಸು ಹೊತ್ತು ಸುಮ್ಮನಿದ್ದು ನಂತರ ಆಳವಾದ ಉಸಿರನ್ನು ತಂದುಕೊಂಡು, ನೀನಂತಹ ಹೆಜ್ಜೆ ಇಟ್ಟರೆ ನಾವು ಏನೆಲ್ಲ ಎದುರಿಸಬೇಕಾಗಬಹುದು ಅಂತ ನಿನಗೆ ಸಂಪೂರ್ಣವಾಗಿ ಅರ್ಥವಾಗದ ಕಾರಣ ನಾನು ಎಲ್ಲದಕ್ಕೂ ಒಪ್ತೀನಿ. ನಮ್ಮ ಇಡೀ ಕುಟುಂಬವನ್ನು ಬಹಿಷ್ಕರಿಸಲಾಗುತ್ತದೆ. ಯಾರು ನಮ್ಮನ್ನು ಯಾವುದೇ ಶುಭ ಕಾರ್ಯಗಳಿಗೆ ಆಹ್ವಾನಿಸೋದಿಲ್ಲ. ನಾವು ಅವರನ್ನು ನಮ್ಮ ಮನೆ ಕಾರ್ಯಗಳಿಗೆ ಕರೆದಾಗಲೂ ಸಹ ಅವ್ರು ಬರೋದಿಲ್ಲ. ನಿನ್ನ ಅಜ್ಜ ನಮ್ಮ ಜಾತಿಯ ಜನರಿಗೆ ಆಶ್ರಯ ನೀಡೋ ಮತ್ತು ಮದುವೆ ಮತ್ತು ಧಾರ್ಮಿಕ ವಿಧಿಗಳನ್ನು ಮಾಡೋ ಮಹತ್ ಕಾರ್ಯವನ್ನು ಮಾಡ್ತಿದ್ದಾರೆ. ಇದರಿಂದ ಆ ಆಶ್ರಮವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಎದೆಯನ್ನು ಮೇಲಕ್ಕೆತ್ತಿ ನಡೆಯೋ ನಿಮ್ಮಜ್ಜ ಅವಮಾನದಿಂದ ತಲೆ ತಗ್ಗಿಸ್ತಾರೆ. ಅವ್ರ ಸ್ವಂತ ಜನರು ನಿಮ್ಮ ತಂದೆ ಬೆನ್ನ ಹಿಂದೆ ಗಾಸಿಪ್ ಶುರು ಮಾಡ್ತಾರೆ. ಅವರನ್ನು ನೋಡಿದವರು, ಅವ್ರ ಬಳಿ ಮಾತಾಡುವವರು ನೀನು ಮಾಡಿದ ಕಾರ್ಯವನ್ನು ಹೇಳ್ಕೊಂಡು ಅವರನ್ನು ನಗೆ ಪಾಟ್ಲು ಮಾಡ್ತಾರೆ. ಆ ಹುಡುಗಿ ನಿನಗೆ ಎಷ್ಟು ಬೆಂಬಲ ನೀಡಬಲ್ಲಳು? ನೀನು ಅವಳಿಗೆ ನಿನ್ನ ಲೈಫಲ್ಲಿ ಸ್ಥಾನ ಕೊಟ್ಟರೆ ಅವಳ ಕಣ್ಣು ಮುಂದೆನೇ ನೀನು ಎಲ್ಲವನ್ನ ಕಳ್ಕೊಳ್ತೀಯ. ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡೋದಕ್ಕಿಂತ ಸಾಯೋದೇ ಮೇಲು. ಈಗ ನಿರ್ಧಾರ ನಿಂದು. ನಾನು ಆ ಹುಡುಗಿಗೆ ಏನನ್ನೂ ಹೇಳೋದಿಲ್ಲ. ಅವಳನ್ನು ಭೇಟಿ ಸಹ ಆಗೋದಿಲ್ಲ. ನೀನು ಹೇಳಿದರೆ ಬೇಕಾದರೆ ನಾನು ಆ ಹುಡುಗಿ ಹತ್ರ ಸಾರಿ ಕೂಡ ಕೇಳ್ತೀನಿ. ಇದಕ್ಕಿಂತ ಹೆಚ್ಚೇನೂ ಇಲ್ಲ. ವಿನಾಯಕ ಸ್ಥಾಪನೆ 2 ದಿನಗಳಲ್ಲಿ, 4 ದಿನಗಳ ನಂತರ ಸಪ್ತಪದಿ. ಒಂದೋ ನೀನು ಬೆಂಕಿ ಮುಂದೆ ಸುತ್ತುಗಳನ್ನು ಹಾಕ್ತೀಯ, ಅಥವಾ ಅದೇ ಸೌದೆಗಳನ್ನು ಸುತ್ತುತ್ತಾ ನನ್ನ ಮೃತದೇಹಕ್ಕೆ ಕೊಳ್ಳಿ ಇಡ್ತೀಯ. ಅಶ್ವಿನ್ ಕೈಗಳು ನಿಧಾನಕ್ಕೆ ಸಡಿಲವಾದವು. ಅವನ ಕೈಯಲ್ಲಿದ್ದ ತಮ್ಮ ಕೈಗಳನ್ನು ಬಿಡಿಸಿಕೊಂಡ ಸುಮಂಗಲ ಅಲ್ಲಿಂದ ತಮ್ಮ ಕೋಣೆಯ ಕಡೆಗೆ ಹೋದರು. ಅಶ್ವಿನ್ ಇನ್ನೂ ನೆಲದ ಮೇಲೆ ಮೊಣಕಾಲುಗಳನ್ನು ಊರಿ ಹಾಗೆಯೇ ಕುಳಿತಿದ್ದ.